ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ತಮಿಳುನಾಡಿನ ರಾಜಕೀಯದಲ್ಲಿ ಈ ಬಾರಿ ದೊಡ್ಡ ಟ್ವಿಸ್ಟ್ ಬರ್ತಾ ಇದೆಯಾ? ಎಕ್ಸಿಟ್ ಪೋಲ್ಸ್ ಬಂದ ಮೇಲೆ ಈಗ ಎಲ್ಲರ ಗಮನ ತಮಿಳುನಾಡಲ್ಲಿ ಒಬ್ಬ ವ್ಯಕ್ತಿಯ ಕಡೆಗೆ ನೆಟ್ಟಿದೆ. ಅದು ತಲಪತಿ ವಿಜಯ್. ನಟನಿಂದ ನಾಯಕನಾಗುವಂತಹ ಪ್ರಯಾಣ ಮತ್ತೆ ತಮಿಳುನಾಡಿನಲ್ಲಿ ಇತಿಹಾಸವನ್ನ ಮರುಕಳಿಸುತ್ತಾ? ಬುಧವಾರ ಎಕ್ಸಿಟ್ ಪೋಲ್ಸ್ ಬಂದಿದ್ವು. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಸದ್ಯಕ್ಕೆ ಯಾರು ಗೆಲ್ತಾರೆ, ಯಾರು ಸೋಲ್ತಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆಗಳಂತೂ ಸಿಕ್ಕಿದಾವೆ. ಈಗ ಅದರ ಭಾಗವಾಗಿ ನಾವು ನೋಡಿದ್ರೆ ಫಿಲ್ಮ್ ಸ್ಟಾರ್ ವಿಜಯ್ ತಲಪತಿ ಇವರ ಪಕ್ಷ ಟಿವಿಕೆ ತಮಿಳುನಾಡಲ್ಲಿ ದೊಡ್ಡ ಸರ್ಪ್ರೈಸ್ ಅನ್ನ ಕೊಡುತ್ತಾ ಈ ಬಾರಿ. 51 ವರ್ಷದ ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳುನಾಡಿನ ಮುಂದಿನ MGR ಆಗ್ತಾರ ಅನ್ನುವಂತಹ ಪ್ರಶ್ನೆ ಈಗ ಹರಿದಾಡ್ತಾ ಇದೆ. ವೀಕ್ಷಕರೇ, 1977ರಲ್ಲಿ MG ರಾಮಚಂದ್ರನ್ ಇವರು ನಟನಿಂದ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಈಗ ಎಕ್ಸಿಟ್ ಪೋಲ್ಸ್ ಬಂದ ನಂತರ ವಿಜಯ್ ಕೂಡ ಅದೇ ಇತಿಹಾಸವನ್ನ ಮತ್ತೆ ಮರುಕಳಿಸ್ತಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. MG ರಾಮಚಂದ್ರನ್ ಅದೇ ರೀತಿ ಜಯಲಲಿತಾ ನಂತರ ವಿಜಯ್ ತಲಪತಿ ತಮಿಳುನಾಡಿನ ರಾಜಕಾರಣದಲ್ಲಿ 3ನೇ ಸಿನಿಮಾ ಸೂಪರ್ ಸ್ಟಾರ್ ಆಗಿ ಹೊರಬರುತ್ತಾರ. ನಿಮಗೇನನ್ಸುತ್ತೆ? ಯಾಕೆ ಈ ಮಾತು ಬರ್ತಾ ಇದೆ ಅಂತಂದ್ರೆ, ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ವಿಜಯ್ ಅವರ ಪಕ್ಷ ಟಿವಿಕೆ ಈ ಬಾರಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 98ರಿಂದ 120 ಸೀಟುಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. NDAಗೆ 22ರಿಂದ 32, DMK ಮೈತ್ರಿಗೆ 92ರಿಂದ 110 ಸೀಟು ಅಂತ ತೋರಿಸ್ತಾ ಇದೆ. ಇನ್ನು ಇತರೆ ಅಂತ ತೋರಿಸೋದ್ರಲ್ಲಿ 98ರಿಂದ 120 ಸೀಟುಗಳು ಬರ್ತಾ ಇದೆ. ಸೊ ಅದರಲ್ಲಿ ಈಗ ಪ್ರಮುಖವಾಗಿ ಟಿವಿಕೆ ಒಳಗೊಂಡಿದೆ. ಅಂದ್ರೆ ಈ ಎಕ್ಸಿಟ್ ಪೋಲ್ ಪ್ರಕಾರ, ಈ ಎಕ್ಸಿಟ್ ಪೋಲ್ ನಾಳ್ದು ಎಕ್ಸಾಕ್ಟ್ ರಿಸಲ್ಟ್ ಆಗಿ ಕನ್ವರ್ಟ್ ಆದ್ರೆ ವಿಜಯ್ ತಲಪತಿ ಪಕ್ಷ DMK ಮೈತ್ರಿಗಿಂತ ಕೂಡ ಹೆಚ್ಚು ಸೀಟುಗಳನ್ನ ಪಡ್ಕೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಬರಬಹುದು. ಆದ್ರೆ ಇದು ನಿಜಾನಾ ತಪ್ಪ ಈಗಲೇ ಸ್ಟ್ರಾಂಗ್ ಆಗಿ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇದು ಒಂದು ಎಕ್ಸಿಟ್ ಪೋಲ್ನ ಒಂದು ಅಂದಾಜಷ್ಟೇ. ವೀಕ್ಷಕರ, ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ ತಮಿಳುನಾಡಿನ 3 ಬೇರೆ ಬೇರೆ ಎಕ್ಸಿಟ್ ಪೋಲ್ಸ್, ಒಂದು PMark, ಇನ್ನೊಂದು ಮ್ಯಾಟ್ರಿಸ್, ಇನ್ನೊಂದು ಪ್ರಜಾ, ಇವರ ಎಕ್ಸಿಟ್ ಪೋಲ್ಗಳು ವಿಜಯ್ ಪಕ್ಷಕ್ಕೆ ಕೇವಲ 1ರಿಂದ 32 ಸೀಟುಗಳನ್ನ ಮಾತ್ರ ಕೊಡ್ತಾ ಇದೆ. ಅಂದ್ರೆ ಈ 3 ಎಕ್ಸಿಟ್ ಪೋಲ್ ಅನ್ನ ನಂಬೋದಾದ್ರೆ ಟಿವಿಕೆಯ ಪ್ರಭಾವ ಈ ಬಾರಿ ಲಿಮಿಟೆಡ್ ಅಂತ ಹೇಳಬಹುದು. ಆದ್ರೂ ವಿಜಯ್ ಪಾರ್ಟಿ ಮೊದಲನೇ ಬಾರಿಗೆ ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಿರೋದ್ರಿಂದ 20ರಿಂದ 30 ಸೀಟುಗಳನ್ನ ಗೆದ್ರೂ ಸಾಕು, ಅದೇ ದೊಡ್ಡ ಸಾಧನೆ ಅಂತ ಹೇಳ್ಬಹುದು. ಅಂಡ್ ಅವರ ರಾಜಕೀಯ ಪ್ರವೇಶ ಆ ಮೂಲಕ ಸೂಪರ್ ಹಿಟ್ ಆಗತ್ತೆ. ಜಸ್ಟ್ 20ರಿಂದ 30 ಸೀಟ್ ಪಡ್ಕೊಂಡ್ರು ಕೂಡ, ಯಾಕಂದ್ರೆ ಇಟ್ಸ್ ಅ ಫಸ್ಟ್ ಟೈಮ್. ಇದೇ ಸಮಯದಲ್ಲಿ ಗುರುವಾರ ಮತ್ತೊಂದು ಹೊಸ ಎಕ್ಸಿಟ್ ಪೋಲ್ ಟುಡೇಸ್ ಚಾಣಕ್ಯ ಬಂದಿದೆ. ಇದರಲ್ಲಿ ವಿಜಯ್ ಪಕ್ಷಕ್ಕೆ ಸುಮಾರು 63 ಸೀಟುಗಳನ್ನ ಕೊಟ್ಟಿದ್ದಾರೆ. ಇದಗೇನ್ ದೊಡ್ಡ ಸಂಖ್ಯೆ. ಮೊದಲ ಪ್ರಯತ್ನದಲ್ಲೇ 50ರಿಂದ 60 ಸೀಟುಗಳನ್ನು ಗೆಲ್ಲೋದು ಅಂತಂದ್ರೆ ಏನು ಚಿಕ್ಕ ವಿಚಾರ ಅಲ್ಲ. ತಮಿಳುನಾಡಲ್ಲಿ ಒಟ್ಟು 234 ಸೀಟುಗಳಿದ್ದಾವೆ. ಅಲ್ಲಿ ಸರ್ಕಾರವನ್ನು ರಚಿಸೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 118. ವಿಜಯ್ಗೆ ಇಲ್ಲಿ 50ರಿಂದ 60 ಸೀಟು ಸಿಕ್ಕಿದ್ರೆ ಅವರು ಕಿಂಗ್ ಆಗದಿದ್ರು ಕಿಂಗ್ ಮೇಕರ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಹೇಗೆ ನಮ್ಮ ಕರ್ನಾಟಕದಲ್ಲಿ JDS ಯಾವಾಗಲೂ ಕೂಡ ಕಿಂಗ್ ಮೇಕರ್ ಆಗುತ್ತೋ, ಆ ರೀತಿ ಈ ಬಾರಿ ತಮಿಳುನಾಡಲ್ಲಿ ವಿಜಯ್ ತಲಪತಿ ಪಕ್ಷ ಟಿವಿಕೆ ಕಿಂಗ್ ಮೇಕರ್ ಆಗುತ್ತಾ? ವೀಕ್ಷಕರ, ತಮಿಳುನಾಡಿನ ರಾಜಕೀಯ ಕಳೆದ ಸುಮಾರು 5 ದಶಕಗಳಿಂದ DMK, AIADMK ಈ 2 ಪ್ರಮುಖ ಪಕ್ಷಗಳ ಸುತ್ತುತ್ತಾ ಬಂದಿದೆ. DMK ಕರುಣಾನಿಧಿ ಅವರ ಪಕ್ಷ, AIADMK ಜಯಲಲಿತಾ ಅವರ ಪಕ್ಷ. ಆದ್ರೆ ಈಗ ಎಕ್ಸಿಟ್ ಪೋಲ್ಸ್ ಕೊಡ್ತಾ ಇರುವಂತಹ ಸೂಚನೆ ಏನು ಅಂತಂದ್ರೆ, ವಿಜಯ್ ಅವರ ರಾಜಕೀಯ ಪ್ರವೇಶ ಏನಿದೆ ಅದು ಈ ಸರ್ತಿ ಈ 2 ಪಕ್ಷಗಳ ಸುತ್ತಾ ಇದ್ದಂತಹ ಆ ವ್ಯವಸ್ಥೆಯನ್ನ ತಮಿಳುನಾಡಲ್ಲಿ ಮುರಿಬಹುದು. ಇಲ್ಲಿವರೆಗೆ ತಮಿಳುನಾಡು ಅಂತ ಬಂದಾಗ ಮುಖ್ಯವಾಗಿ 2 ಪಕ್ಷಗಳು ಪ್ರಭಾವಶಾಲಿಯಾಗಿದ್ವು, DMK, AIADMK. ಬಟ್ ಈಗ ಮೊದಲ ಬಾರಿಗೆ 3ನೇ ಒಂದು ಶಕ್ತಿ ಬಲವಾಗಿ ಹೊರಹೊಮ್ಮುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾವುದು? ಟಿವಿಕೆ. ತಮಿಳುನಾಡಲ್ಲಿ
ಸಿನಿಮಾ ನಟರು ಕೇವಲ ಮನರಂಜನೆ ಮುಖ ಮಾತ್ರ ಅಲ್ಲ, ಅವರೊಂದು ಕಲ್ಟ್ ಫಿಗರ್ ಆಗಿ ರೂಪುಗೊಳ್ತಾರೆ. ಅಲ್ಲಿ ಜನ ಅವರನ್ನ ದೇವರ ಹಾಗೆ ಪೂಜಿಸ್ತಾರೆ. MG ರಾಮಚಂದ್ರನ್ ಅವರಾಗಿರ್ಬಹುದು, ಜಯಲಲಿತಾ ಆಗಿರಬಹುದು, ರಜನಿಕಾಂತ್ ಆಗಿರ್ಬಹುದು, ಇವರಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ಇವರ ಫ್ಯಾನ್ ಫಾಲೋವಿಂಗ್ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಅವರಿಗೆ ಅದೊಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಕೂಡ ಕನ್ವರ್ಟ್ ಆಗತ್ತೆ. MGR ಆಗಿರಬಹುದು, ಜಯಲಲಿತಾ ಆಗಿರಬಹುದು, ತಮ್ಮ ಈ ಜನಪ್ರಿಯತೆಯನ್ನು ಬಳಸ್ಕೊಂಡೆ ತಮಿಳುನಾಡಿನ ರಾಜಕೀಯದಲ್ಲಿ ತುಂಬಾ ದೀರ್ಘಕಾಲ ಉಳ್ಕೊಂಡಿತ್ತು. ಸಿನಿಮಾ ಸ್ಕ್ರೀನಿಂದ ಆ ಅಧಿಕಾರದ ಸಿಂಹಾಸನದವರೆಗೆ ಈ ಪ್ರಯಾಣವನ್ನ ಮೊದಲಿಗೆ ಆರಂಭ ಮಾಡಿದೆ MGR. ದ್ರಾವಿಡ ಚಳವಳಿಯ ವಿಚಾರಧಾರೆಗಳಿಂದ ಪ್ರೇರಿತರಾಗಿ 1953ರಲ್ಲಿ ಅವರು DMKಗೆ ಸೇರ್ಕೊಳ್ತಾರೆ. ತಮ್ಮ ಸಿನಿಮಾ ಜೀವನದಲ್ಲಿ MGR 130ಕ್ಕೂ ಹೆಚ್ಚು ಸಿನಿಮಾಗಳನ್ನ ಅಭಿನಯಿಸಿದ್ರು. ಬಹಳ ದೊಡ್ಡ ಹೀರೋ ಆಗಿ ಬಹುತೇಕ ಸಿನಿಮಾಗಳಲ್ಲಿ ಬಡವರಿಗೆ ಸಂಬಂಧಪಟ್ಟಂತಹ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಪಾತ್ರಗಳನ್ನು ಮಾಡ್ತಾ ಇದ್ರು. ಅವೆಲ್ಲವೂ ಕೂಡ ಅವರಿಗೆ ಪೊಲಿಟಿಕಲ್ ವೇ ಅಲ್ಲಿ ಈಸಿ ಮಾಡಿಕೊಡ್ತು. ಆ ಸಮಯದಲ್ಲಿ MGR ಅವರಿಗೆ ಸಾವಿರಾರು ಫ್ಯಾನ್ ಕ್ಲಬ್ಗಳಿದ್ವು. ಅಂಡ್ ಈ ಲಕ್ಷಾಂತರ ಫ್ಯಾನ್ಸ್ಗಳನ್ನ ಏನ್ ಮಾಡ್ತಾರೆ, ಈ DMK ತಮ್ಮ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರಾಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಅವರ ಅಭಿಮಾನಿಗಳೇ ಅವರ ರಾಜಕೀಯ ಶಕ್ತಿ ಆಗ್ತಾ ಹೋದ್ರು. ಸಾಮಾನ್ಯವಾಗಿ ಸಿನಿಮಾ ನಟರು ರಾಜಕೀಯಕ್ಕೆ ಬಂದಾಗ ಅವರಿಗೆ ದೊಡ್ಡ ಲಾಭ ಇರುತ್ತೆ. 1967ರಲ್ಲಿ DMK ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಅದರಲ್ಲಿ MGR ಅವರ ಸ್ಟಾರ್ ಪವರ್ ದೊಡ್ಡ ಪಾತ್ರವನ್ನ ವಹಿಸಿತ್ತು. ಆದ್ರೆ ಆಮೇಲೆ DMK ಪಕ್ಷನೇ MGR ಅವರ ಒಂದು ದೊಡ್ಡ ವ್ಯಕ್ತಿತ್ವಕ್ಕೆ ಚಿಕ್ಕದಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದ್ರಿಂದ 1972ರಲ್ಲಿ ಅವರು ತಮ್ಮದೇ ಒಂದು ಹೊಸ ಪಕ್ಷ AIADMKನ ಸ್ಥಾಪನೆ ಮಾಡ್ತಾರೆ. ಕೇವಲ 5 ವರ್ಷಗಳಲ್ಲಿ 1977ರಲ್ಲಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಕೂಡ ಆಗ್ತಾರೆ. MGR ನಂತರ ಮತ್ತೊಬ್ಬ ದೊಡ್ಡ ನಟಿ ಜಯಲಲಿತಾ ತಮಿಳುನಾಡಿನ ರಾಜಕೀಯದಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾರೆ. 6 ಬಾರಿ ಮುಖ್ಯಮಂತ್ರಿ ಆಗಿದ್ರು. 2016ರಲ್ಲಿ ತಮ್ಮ ಹುದ್ದೆಯಲ್ಲಿ ಇರುವಾಗಲೇ ಅವರು ನಿಧನರಾಗ್ತಾರೆ. ಅವರಿಗೂ ಅಷ್ಟೇ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ವೀಕ್ಷಕರೇ, ಇನ್ನೊಂದು ಕಡೆ ಎಂ ಕರುಣಾನಿಧಿ 5 ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ರು. 2018ರಲ್ಲಿ ಅವರು ಕೂಡ ನಿಧನರಾಗ್ತಾರೆ. ಈಗ ಅವರ ಪುತ್ರ MK ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇದ್ದಾರೆ. ಸೊ ಇವ್ರಗಳ ಕಥೆಯನ್ನ ಯಾಕೆ ಹೇಳಿದ್ದು ಅಂತಂದ್ರೆ, ವಿಜಯ್ ತಲಪತಿ ಕೂಡ MGR ಆಗಿರಬಹುದು, ಜಯಲಲಿತಾ ಆಗಿರಬಹುದು, ಇವರುಗಳ ಹಾಗೆ ರಾಜಕೀಯದಲ್ಲಿ ಹೊಸ ಟ್ರೆಂಡ್ ಅನ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಯಾಕಂದ್ರೆ ಎಕ್ಸಿಟ್ ಪೋಲ್ಸ್ ಒಂದ್ ಸ್ವಲ್ಪ ವಿಜಯ್ ತಲಪತಿ ಎಂಟ್ರಿಗೆ ಸಾಥ್ ಕೊಡ್ತಾ ಇರೋದ್ರಿಂದ ಗೊತ್ತಿಲ್ಲ ನಾಳ್ದು ಏನು ಬೇಕಾದ್ರೂ ಆಗಬಹುದು ರಿಸಲ್ಟ್ ಅಲ್ಲಿ. ವಿಜಯ್ ಸುಮಾರು 70 ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಅವರ ಇಮೇಜ್ ಜಸ್ಟ್ ಆಕ್ಷನ್ ಹೀರೋ ಆಗಿ ಮಾತ್ರ ಉಳ್ಕೊಂಡಿಲ್ಲ, ಒಂದು ಮಾಸ್ ಲೀಡರ್ ಆಗಿ ಕೂಡ ಅವರು ಹೊರಹೊಮ್ಮಿದ್ದಾರೆ. ಆಮೇಲೆ ಅವರು ಸಿನಿಮಾಗಳಲ್ಲಿ ಈ ಬಡವರು, ಯುವಕರು, ಸಾಮಾನ್ಯ ಜನರಿಗೋಸ್ಕರ ಹೋರಾಡುವಂತಹ ನಾಯಕನ ಪಾತ್ರವನ್ನ ಜಾಸ್ತಿ ಮಾಡಿರೋದ್ರಿಂದ ಅಭಿಮಾನಿಗಳು ಜಾಸ್ತಿನೇ ಇದ್ದಾರೆ. ಅಂಡ್ ಅವರ ಅಭಿಮಾನಿಗಳು ಹೇಗೆ ಅಂತಂದ್ರೆ ಅವರನ್ನ ನಿಜ ಜೀವನದಲ್ಲೂ ಕೂಡ ಹಾಗೆ ಇದ್ದಾರೆ ಅಂತ ನಂಬುತ್ತಾರೆ. ಸೊ ಆ ಮಟ್ಟದ ಒಂದು ಕ್ರೇಜ್ ಇದೆ. ಅವರನ್ನ ತಲಪತಿ ವಿಜಯ್ ಅಂತಾನೆ ಕರೀತಾರೆ. 2024ರಲ್ಲಿ ಇದೇ ವಿಜಯ್ ತಮ್ಮ ಈ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ, TVKಯನ್ನ. ಈ ಚುನಾವಣೆಯಲ್ಲಿ ವಿಜಯ್ ತಮ್ಮದೇ ಪಕ್ಷದ ಅತಿ ದೊಡ್ಡ ಸ್ಟಾರ್ ಪ್ರಚಾರಕರಾಗಿ ಕೂಡ ಇಳಿತಾರೆ. ಅವರ ಒಂದೊಂದು ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಕೂಡ ಎಷ್ಟು ದೊಡ್ಡ ಜನಸಾಗರ ಇತ್ತು ಅಂತ ನೀವೇ ನೋಡಿದೀರಾ. ಅದರಲ್ಲೂ ಮಹಿಳೆಯರಾಗಿರ್ಬಹುದು, ಯುವಕರಾಗಿರ್ಬಹುದು, ಇವರೊಂದು ಸ್ವಲ್ಪ ಜಾಸ್ತಿ ಇದ್ರು. ಹಾಗಾಗಿ ವಿಜಯ್ ಈ ಬಾರಿ ಗೆದ್ದರೆ ಅದರಲ್ಲಿ ಪ್ರಮುಖ ಪಾತ್ರ ಯುವಕರು ಹಾಗೆ ಮಹಿಳೆಯರದ್ದೇ ಇರುತ್ತೆ. ಈ ಚುನಾವಣೆಯಲ್ಲಿ TVK ಯಾವುದೇ ದೊಡ್ಡ ಪಕ್ಷಗಳ ಜೊತೆಗೆ ನೀವು ನೋಡಿದ್ದೀರಾ ಮೈತ್ರಿಯನ್ನ ಮಾಡ್ಕೊಳ್ಳಿಲ್ಲ. DMKನೂ ಇಲ್ಲ, AIADMK ಅವ್ರ ಜೊತೆಗೂ ಹೋಗ್ಲಿಲ್ಲ, ಅಥವಾ BJP ಜೊತೆಗೂ ಕೂಡ ಹೋಗ್ಲಿಲ್ಲ. ಎಲ್ಲ 234 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದೆ. ಅದರ ಅರ್ಥ ವಿಜಯ್ ಈಸ್ ವೆರಿ ಕಾನ್ಫಿಡೆಂಟ್. ಆತ್ಮವಿಶ್ವಾಸ ಎಷ್ಟು ಹೆಚ್ಚಿದೆ ಅನ್ನುವಂಥದ್ದು ನಮಗಿಲ್ಲಿ ಸ್ಪಷ್ಟ ಆಗುತ್ತೆ. ಮೊದಲ ಬಾರಿಗೆ ಚುನಾವಣೆಗೆ ಸಿಂಗಲ್ ಆಗಿ ಇಳಿತಾ ಇರುವಂತಹದ್ದಂತಂದ್ರೆ ಕಾನ್ಫಿಡೆನ್ಸ್ ಅಷ್ಟು ಇದೆ ಅಂತ ಅರ್ಥ. ಇದೇ ರೀತಿಯಾದಂತಹ ಪ್ರಯೋಗವನ್ನ 1977ರಲ್ಲಿ MGR ಅವರು ಕೂಡ ಮಾಡಿದ್ರು. ಈಗ ವಿಜಯ್ ಕೂಡ ಮಾಡಿದ್ದಾರೆ. ಅಂಡ್ ಈ ಪ್ರಯೋಗದ ಫಲಿತಾಂಶಕ್ಕೆ
ಮೇ 4ರವರೆಗೂ ಕಾಯಲೇಬೇಕು. ತಮಿಳುನಾಡಲ್ಲಿ ಜನ ಈ ಬಾರಿ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ಕೂಡ ವಿಜಯ್ ಅವರ ಪಕ್ಷ TVK ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅಂತ. ಹಾಗಾದರೆ ಮೇ 4ಕ್ಕೆ ಬರುವಂತಹ ಫಲಿತಾಂಶಗಳು ಈ ಎಲ್ಲ ಪ್ರಶ್ನೆಗಳಿಗೆ ಅಫ್ಕೋರ್ಸ್ ಉತ್ತರವನ್ನು ಕೊಟ್ಟೇ ಕೊಡುತ್ತೆ. ವಿಜಯ್ ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ? ಅಂತಿಮ ತೀರ್ಪು ಜನರ ಕೈಯಲ್ಲಿದೆ. ಎಸ್, ಜನ ತಮ್ಮ ತೀರ್ಪನ್ನು ಕೊಟ್ಟಿದ್ದಾಗಿದೆ. ಅದಕ್ಕೆ ಮೇ 4ರವರೆಗೆ ಕಾಯಬೇಕು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.